ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಕೊರಿಯನ್ ಡಿಶ್ ಮಾಡ್ತಿದ್ದೇನೆ. ಯಾರೆಲ್ಲ ಕೊರಿಯನ್ ಡಿಶ್ ತಿಂತಾರೆ, ಯಾರಿಗೆಲ್ಲ ಇಷ್ಟ ಉಂಟು ಅವರಿಗೆ ಖಂಡಿತವಾಗಿದ್ದು ಇಷ್ಟ ಆಗ್ತದೆ. ಯಾಕಂದ್ರೆ ಇದು ಸ್ವಲ್ಪ ಸ್ವೀಟ್ ಇರ್ತದೆ. ನಾನು ಮಾಡ್ತಿದ್ದೇನೆ ಕೊರಿಯನ್ ಬಾರ್ಬಿಕ್ಯೂ ಚಿಕನ್. ಓಕೆ, ತುಂಬಾ ಅಂದ್ರೆ ತುಂಬಾ ಈಸಿ ರೆಸಿಪಿ, ಏನ್ ಮಾಡ್ಲಿಕ್ಕೆ ಇಲ್ಲ ಇದ್ರಲ್ಲಿ. ಜಸ್ಟ್ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡೋದು. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಕೊರಿಯನ್ ಬಾರ್ಬಿಕ್ಯೂ ಚಿಕನ್ ಮಾಡ್ತಿದ್ದೇನೆ. ಇದು ಸ್ವಲ್ಪ ಸ್ವೀಟ್ ಬರ್ತದೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬಹುದು. ಮತ್ತೆ ಯಾರೆಲ್ಲ ಕೊರಿಯನ್ ಫುಡ್ ತುಂಬಾ ಲೈಕ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇದಕ್ಕೆ ಹೆಚ್ಚು ಏನು ಮಾಡ್ಲಿಕ್ಕಿಲ್ಲ. ಫಸ್ಟಿಗೆ 3 ಟೀ ಸ್ಪೂನ್ ಗೋಚುಜಾನ್ ಪೇಸ್ಟ್ ಹಾಕಿ, ಮತ್ತೆ 2 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್, 2 ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್, ಮತ್ತೆ ಸ್ವಲ್ಪ ಚಾಪ್ ಮಾಡಿದ ಬೆಳ್ಳುಳ್ಳಿ ಮತ್ತೆ ಶುಂಠಿ, 1 ಕಪ್ ಅಷ್ಟು ಬ್ರೌನ್ ಶುಗರ್, 1 ಟೀ ಸ್ಪೂನ್ ಶುಗರ್, ಮತ್ತೆ 3 ಟೀ ಸ್ಪೂನ್ ಸೆಸ್ಮಿ ಆಯಿಲ್. ಇದು ಮೇನ್, ಇದರಲ್ಲಿ ಸ್ವಲ್ಪ ಒಳ್ಳೆ ಸ್ಮೆಲ್ ಎಲ್ಲ ಬರ್ತದೆ. ಮತ್ತೆ ಒಂದು ಪೇಸ್ಟ್ ಕೂಡ ಅದು ಮೇನ್, ಗೋಚುಜಾನ್ ಪೇಸ್ಟ್ ಕೂಡ ಮೇನ್ ಇದರಲ್ಲಿ. ನೋಡಿ, ನಾನು ಚಿಕನ್ ಅನ್ನು ಹೀಗೆ ಕಟ್ ಮಾಡಿದ್ದೇನೆ. ಸೊ ನಾನೀಗ ಮ್ಯಾರಿನೇಟ್ ಮಾಡ್ತೇನೆ. ಎಲ್ಲಾ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ತಿದ್ದೇನೆ. ಇದನ್ನು ಇಡಬೇಕು ಅಂತ ಏನಿಲ್ಲ, ಆದ್ರೂ ಒಂದು 15 ಮಿನಿಟ್ಸ್ ಹಾಗೆ ಇಡಬಹುದು. ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಅನ್ನು ಹಾಕ್ತಿದ್ದೇನೆ, ಪುನಃ ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ, ನಂದು ಮ್ಯಾರಿನೇಷನ್ ರೆಡಿ ಆಗಿದೆ. ನಾನು ಒಂದು 15 ಮಿನಿಟ್ಸ್ or 20 ಮಿನಿಟ್ಸ್ ಇಡ್ತೇನೆ ಅಷ್ಟೇ. ಇದರಲ್ಲಿ ಆಪ್ಷನ್ಸ್ ಅಂದ್ರೆ ನೀವು ಬೇಕ್ ಮಾಡಬಹುದು, ಏರ್ ಫ್ರೈಯರ್ ಅಲ್ಲಿ ಮಾಡಬಹುದು, ಫ್ರೈ ಮಾಡಬಹುದು, ಮತ್ತೆ ನಾರ್ಮಲ್ ಪ್ಯಾನ್ ಅಲ್ಲಿ ಕೂಡ ಮಾಡಬಹುದು. ನಾನು ಏರ್ ಫ್ರೈಯರ್ ಅಲ್ಲಿ ಮಾಡ್ತಿದ್ದೇನೆ, ಮತ್ತೆ ಪ್ಯಾನ್ ಅಲ್ಲಿ ಕೂಡ ಮಾಡಿ ತೋರಿಸ್ತಿದ್ದೇನೆ. ಆಯಿಲ್ ಹಾಕ್ತಾ ಇಲ್ಲ ನಾನು. ನೀವು ಇದನ್ನು ಸ್ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಸಾಸ್ ಉಂಟಲ್ಲ, ಅದರ ಸಾಸ್ ತುಂಬಾ ಇರ್ತದಲ್ಲ, ಅದನ್ನೇ ಹಚ್ಚಿ ಇದನ್ನು ಫ್ರೈ ಮಾಡಿ. ಇವನ್ ನೀವು ಪ್ಯಾನ್ ಅಲ್ಲಿ ಮಾಡುದಾದ್ರೂ ಹಾಗೆ ಮಾಡಬೇಕು. ಇವನ್ ಅವನ್ ಅಲ್ಲಿ ಮತ್ತೆ ಏರ್ ಫ್ರೈಯರ್ ಅಲ್ಲಿ ಮಾಡುದಾದ್ರೂ ಹಾಗೆ ಮಾಡಬೇಕು. ಕಂಟಿನ್ಯೂಸ್ ಆಗಿ ನೀವು ಸಾಸ್ ಅನ್ನು ಹಚ್ತಾ ಇದನ್ನು ಫ್ರೈ ಮಾಡಬೇಕು. ನಮ್ಮ ಬಾರ್ಬಿಕ್ಯೂ ಚಿಕನ್ ರೆಡಿ ಆಯ್ತು. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿ, ಈ ರೆಸಿಪಿಯನ್ನು ತುಂಬಾ ಒಳ್ಳೇದು ಬರ್ತದೆ. ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಎಲ್ಲ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.